ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದ ಮೇಲೆ ಇಷ್ಟ ಆಗುತ್ತೆ, ಹಾಗಾಗಿ ಒಂದು ಲೈಕ್ ಕೂಡ ಮಾಡಿ. ಇದು ನೋಡ್ರಿ, ಪೆಪ್ಪರ್ ಚಿಕನ್ ಅಂದರೆ ಕಾಳು ಮೆಣಸಿನ ಚಿಕನ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ. ಒಂದು ಬಾಣಲೆ ಇಡ್ರಿ, ಬಿಸಿಯಾಗಿದೆ. ಅದಕ್ಕೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಈಗ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಒಂದು ಈರುಳ್ಳಿಯನ್ನು, ಮೀಡಿಯಮ್ ಸೈಜ್ ಈರುಳ್ಳಿನ, ಒಂದು ಈರುಳ್ಳಿನ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 3-4 ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮಕ್ಕಳಿರೋದಕ್ಕೆ ಖಾರ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಖಾರ ಬೇಕಂದರೆ ಇನ್ನೂ ಒಂದು ಎಕ್ಸ್ಟ್ರಾ 1-2 ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳಿ. ಈಗ ನೋಡಿ, ಅದನ್ನು ಎರಡೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡಿ, ಫ್ರೈ ಆಗಿದೆ. ಅದಕ್ಕೇ ನಾನಿಲ್ಲಿ 1/4 kg ಅಂದರೆ 1/4 kg ಏನಂತಾರೆ ಅಷ್ಟು ನಾನು 1/4 kg ಚಿಕನನ್ನು ಇಲ್ಲಿ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಅದನ್ನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಜೊತೆ ಚೆನ್ನಾಗಿ ನೋಡಿಲಿ ಈ ರೀತಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನಾವು ಹಸಿ ಚಿಕನನ್ನು ಹಾಕಿರ್ತೀವಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಬೇಯೋದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊಂಡು ಮತ್ತೆ ಕೈ ಬಾಡಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಕಲಿಸ್ಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ನೋಡಿ, ಈ ಅರಿಶಿನ ಮತ್ತು ಈರುಳ್ಳಿ ಚಿಕನು ಹೊಂದ್ಕೊಂಡು ಚೆನ್ನಾಗಿ ಬೇಯಬೇಕು. ಇದು ಬೇಗ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಆನಂತರ ಸ್ವಲ್ಪ ಗರಂ ಮಸಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೇನೋ ಒಂದು ಪುಡಿ ಮಾಡ್ಕೋಬೇಕಲ್ಲ, ಅದು ನೋಡ್ರಿ, ಒಂದು ಟೇಬಲ್ ಸ್ಪೂನ್ ಜೀರಿಗೆ, ಧನಿಯಾ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಪಲಾವ್ ಎಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೀದಿಸ್ಕೋಬೇಡಿ. ಚೆನ್ನಾಗಿ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ನೋಡಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇದನ್ನು ಒಂದು ಪ್ಲೇಟ್ಗೆ ನಾವು ತಗೊಂಡ್ಬಿಡೋಣ. ನೋಡಿ, ಒಂದು ಪ್ಲೇಟಿಗೆ ತಗೊಂಡ್ಮೇಲೆ ಈಗ ನೋಡಿ, ಈಗ ಇದು ತಣ್ಣಗಾಗಿದೆ. ರುಬ್ಕೊಂಡು ಬರೋಣ. ಇದನ್ನು ಚೆನ್ನಾಗಿ ಪುಡಿ ಪುಡಿಯಾಗಿ ರುಬ್ಕೊಂಬನ್ನಿ. ಈ ಮಸಾಲೆನ ನಾವು ಹಾಗೆ ತಾನೇ ರುಬ್ಕೊಂಡು ಬಂದಿರ್ತೀವಲ್ಲ, ಕಾಳು ಮೆಣಸು ಹಾಕಿ. ನಿಮ್ಗೆ ಇನ್ನೂ ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಪುಡಿನ ಮಾಡ್ಕೊಂಡು ಬನ್ನಿ. ಅದನ್ನೇ ಇಲ್ಲಿ 1 ಸ್ಪೂನ್ ಅಥವಾ 2 ಸ್ಪೂನ್, ನಾನಿಲ್ಲಿ ಅದೆಷ್ಟು ಹಾಕ್ಕೊಂಡಿದ್ನಲ್ಲ, 1-2 ಸ್ಪೂನ್ ಆಗ್ತಿತ್ತು, ಅದು ಇಷ್ಟನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಇದು ಸ್ವಲ್ಪ ಟೇಸ್ಟ್ಗೋಸ್ಕರ ಸ್ವಲ್ಪ ಒಣಖಾರನ ಹಾಕಿದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಸಾಲೆನೂ ಚೆನ್ನಾಗಿ ಬೆರಿಬೇಕದು. ಆ ರೀತಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಎಲ್ಲ ಮಸಾಲೆಗಳು ಚೆನ್ನಾಗಿ ಫ್ರೈ ಆಗಬೇಕವು. ನೋಡಿ, ಈ ರೀತಿ ಕಲಿಸ್ಬಿಟ್ಟು ಇದನ್ನು 1-2 ನಿಮಿಷ ಮುಚ್ಚಿಡಬೇಕು. ನೋಡಿ, ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಓಪನ್ ಮಾಡ್ತಿದ್ದೀನಿ. ನೋಡಿ, ಚಿಕನಲ್ಲಿ ನೀರಿನ ಅಂಶನೂ ಇರುತ್ತೆ ಮತ್ತು ಎಣ್ಣೆಯ ಅಂಶನೂ ಇರುತ್ತೆ. ನೋಡಿಲಿ, ನಾವು ನೀರು ಏನು ಆ್ಯಡ್ ಮಾಡಿದ್ದಿಲ್ಲ ಅಲ್ಲಿ. ಚಿಕನ್ ಬೇಯಿಸ್ಬೇಕಾದ್ರೆ ನೋಡಿ, ಮುಚ್ಚಿರ್ತೀವಲ್ಲ, ಹಾಗದು ಅದರಲ್ಲಿರೋ ನೀರನ್ನು ಎಲ್ಲ ಬಿಟ್ಕೊಂಡು ಅದೇ ನೀರಲ್ಲಿ ಚಿಕನನ್ನು ಬೇಯುತ್ತೆ. ಅದೇ ನೀರಲ್ಲಿ ಚಿಕನ್ ಬೇಯಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವೀಗ ಇದು ನೀರು ಬಂದಿದೆ ಅಲ್ವಾ, ಇದನ್ನು ಈ ರೀತಿ ಕೈ ಆಡಿಸಿ ಮತ್ತೆ ಇದನ್ನು ಮುಚ್ಚಿಡೋಣ. ಈಗ ನೀರು ಬಿಟ್ಟಿದಲ್ಲ, ಈಗ ಎಣ್ಣೆ ಬಿಡುತ್ತೆ ನೋಡಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ಮುಚ್ಚಿದ್ದೀನಿ ಅಲ್ವಾ, ತೆಗಿತಾ ಇದ್ದೀನಿ. ನೋಡಿ, ಆಗಲೇ ನಾವು ನೀರು ಬಿಟ್ಕೊಂಡಿದ್ದು ತೋರಿಸಿದೆ. ಈಗ ನೋಡಿ, ಎಣ್ಣೆ ಹೇಗೆ ಬಿಟ್ಕೊಂಡಿದೆ ನೋಡಿ. ಅದು ಈಗ ಇದು ಕರೆಕ್ಟ್ ಬೆಂದಿದೆ. ಚಿಕನ್ನು ಕರೆಕ್ಟ್ ಬೆಂದಿದೆ, ಸೂಪರಾಗಿ ಬೆಂದಿದೆ. ಇದ್ರದ್ದು ಯಾವುದೇ ಡೌಟ್ ಇಲ್ಲ. ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಇದು ಲಾಸ್ಟ್ ಸ್ಟೇಜ್ ಫ್ರೈ ಆಗಿದೆ ಅಲ್ವಾ, ಇದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲೆಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಆಗಲೇ ನಾವು ಹುರಿದು ಪುಡಿ ಮಾಡಿ ಹಾಕಿದ್ವಲ್ಲ, ಅದ್ರದ್ದಂತೂ ಘಮ ಘಮ ಅಂತ ಬರ್ತಾಯಿತ್ತು ಪರಿಮಳ. ಸೂಪರ್ ಟೇಸ್ಟ್. ಆ ಮಸಾಲೆಯನ್ನು ಫ್ರೆಶ್ಶಾಗಿ ಹುರಿದ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಹೋಟ್ಲಿಗೆ ಹೋಗೋ ಅವಶ್ಯಕತೆಯೇ ಇರಲ್ಲ. ಹೀಗೆ ಇದನ್ನು ರೆಡಿಯಾಗಿದೆ ಅಲ್ವಾ, ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಸರ್ವ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋದೇ ನೋಡಿ. ಪೆಪ್ಪರ್ ಚಿಕನ್ ಡ್ರೈ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದೇ
ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಮಕ್ಕಳಿಗಂತೂ ಫೇವ್ರೆಟ್ ಇದು. ಇನ್ನು ಚಿಕನ್ ಸಾಂಬಾರು ತಿನ್ನಲ್ಲ ಅವರು, ಈ ರೀತಿ ಮಾಡಿಕೊಟ್ರೆ ಸ್ವಲ್ಪನಾದರೂ ತಿಂತಾರೆ. ಹಾಗಾಗಿ ಅವ್ರಿಗೋಸ್ಕರ ಈ ರೀತಿ ಸ್ವಲ್ಪ ಮಾಡಿರ್ತೀನಿ ಚಿಕನ್ ಮಾಡಬೇಕಾದ್ರೇ. ಇದ್ರ ಜೊತೆಗೆ ಒಂದು ನಿಂಬೆಹಣ್ಣು, ಈರುಳ್ಳಿ, ಸೌತೆಕಾಯಿ ಇಟ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲರೂ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.